ತಿಂಗಳಲ್ಲಿ ಇಡೀ ವಿಶ್ವದ ಗಮನ ಸೆಳೆದದ್ದು ಯಾವುದು ಗೊತ್ತಾ? ಸುದ್ದಿಯಾಗದ್ದು ಯಾವುದು ಗೊತ್ತಾ? ಅದು ನಮ್ಮ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವ ಕುಂಭಮೇಳ. ಅದರಲ್ಲೂ ಈ ವರ್ಷದ ಕುಂಭಮೇಳ ಇದೆಯಲ್ಲ, ಅದು ಶತಮಾನದ ಎಲ್ಲ ಧಾರ್ಮಿಕ ದಾಖಲೆಗಳನ್ನು ನುಚ್ಚುನೂರು ಮಾಡಿದೆ. ಇದುವರೆಗೆ ಸುಮಾರು 50 ಕೋಟಿಗೂ ಹೆಚ್ಚು ಜನ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದಿದ್ದಾರೆ ಎಂಬ ಮಾಹಿತಿ ಇದೆ. ಎಂಥ ಅದ್ಭುತ! ಇಷ್ಟೊಂದು ಜನ ಬರ್ಲಿಕ್ಕೆ ಸಾಧ್ಯನಾ? ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಈ ಸಮಾವೇಶ ಮುಗಿಯುವ ಹೊತ್ತಿಗೆ ಪವಿತ್ರ ಸ್ನಾನ ಮಾಡೋರ ಸಂಖ್ಯೆ 60 ಕೋಟಿ ಮೀರಿದ್ರೂ ಅಚ್ಚರಿ ಪಡಬೇಕಿಲ್ಲ. ಎಂಥ ಆಶ್ಚರ್ಯ! ಇಷ್ಟಕ್ಕೂ ನದಿಗಳ ಸಂಗಮದಲ್ಲಿ ನಡೆಯುವ ಈ ಕುಂಭಮೇಳಗಳಿಗೆ ಯಾಕಿಷ್ಟು ಮಹತ್ವ? ಈಜಿಪ್ಟ್ನ ನಾಗರಿಕತೆಯಿಂದ ಹಿಡಿದು ಸಿಂಧೂ ನಾಗರಿಕತೆವರೆಗೆ ಜಗತ್ತಿನ ಬಹುತೇಕ ಸಂಸ್ಕೃತಿಗಳು ಅರಳಿದ್ದು ಬೆಳೆದದ್ದು ನದಿ ತೀರಗಳಲ್ಲೇ. ಹೀಗಾಗಿ ತಲೆತಲಾಂತರದಿಂದ ನೀರಿನ ಜೊತೆಗೆ ಮನುಷ್ಯನಿಗೆ ಅವಿನಾಭಾವ ಸಂಬಂಧವಿದೆ. ಜಲವಿಲ್ಲದ ಪೃಥ್ವಿಯನ್ನು ಕಲ್ಪಿಸಿಕೊಳ್ಳೋದಕ್ಕೂ ನಮಗೆ ಸಾಧ್ಯವಾಗುವುದಿಲ್ಲ. ಇಡೀ ಜಗತ್ತಿನ ಚರಾಚರ ಪ್ರಾಣಿ ಪಕ್ಷಿಗಳ ಅಸ್ತಿತ್ವ ಜೊತೆಗೆ ನಮ್ಮ ಬದುಕು ನಿಂತಿರೋದೇ ಈ ಜೀವಜಲದ ಮೇಲೆ, ನದಿಗಳ ಮೇಲೆ. ಇನ್ನು ಭಾರತೀಯರ ಪರಂಪರೆಯ ಆಧಾರ ಸ್ತಂಭಗಳಾದ ವೇದಗಳು ಹುಟ್ಟಿಕೊಂಡಿದ್ದೇ ಸಿಂಧೂ ನದಿಯ ತೊಟ್ಟಿಲಲ್ಲಿ. ಅಂದಿನಿಂದ ಇಂದಿನವರೆಗೆ ಇಡೀ ಮಾನವ ಜನಾಂಗವನ್ನು ಪೊರೆದು ಪೋಷಿಸುತ್ತಿರುವ ನದಿಗಳನ್ನು ನಾವು ತಾಯಿಯೆಂದೇ ಗೌರವಿಸಿದ್ದೇವೆ, ಪೂಜಿಸಿದ್ದೇವೆ. ಹಾಗೆ ನೋಡಿದರೆ ನದಿಯನ್ನು ಪೂಜಿಸಿದ್ದು ಬರೀ ಭಾವನೆಯಿಂದಲ್ಲ, ನದಿಯ ನೀರಿನಲ್ಲಿರುವ ಅಪಾರ ಗುಣದಿಂದ. ಅಚ್ಚರಿಯ ಸಂಗತಿ ಎಂದರೆ ನೀರಿಗೂ ಮನುಷ್ಯನ ಭಾವನೆಗೂ ಸ್ಪಂದಿಸುವ ಗುಣವಿದೆ. ಇಂಥದ್ದೊಂದು ಅದ್ಭುತ ಸತ್ಯವನ್ನು ಕಂಡುಕೊಂಡಿದ್ದೇ ಭಾರತದ ಋಷಿಗಳು. ನಮ್ಮ ದಾಹ ನೀಗಿಸುವ ನೀರು ಮೈ ಮನಸ್ಸಿನ ಕೊಳೆಯನ್ನೂ ತೊಳೆಯಬಲ್ಲದು. ಅದರಲ್ಲೂ ಹರಿಯುವ ನದಿಯಲ್ಲಿ ನಿರ್ದಿಷ್ಟ ಮುಹೂರ್ತಗಳಲ್ಲಿ ಸ್ನಾನ ಮಾಡಿದರೆ ನೀರು ಸಹ ಔಷಧವಾಗಿ ಕೆಲಸ ಮಾಡಬಲ್ಲದು. ಇದೇ ಕಾರಣಕ್ಕೆ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡೋ ಪರಂಪರೆ ಈ ದೇಶದಲ್ಲಿ ಶುರುವಾಯಿತು. ಪರ್ವ ದಿನಗಳಲ್ಲಿ ತೀರ್ಥ ಸ್ನಾನ ಮಾಡಲೆಂದೇ ಕೋಟಿ ಕೋಟಿ ಜನ ಒಂದೆಡೆ ಸೇರೋ ಪದ್ಧತಿ ನಮ್ಮ ದೇಶದಲ್ಲಿ ಶುರುವಾಗಿ ಶತಮಾನಗಳೇ ಸಂದಿವೆ. ಹೀಗೆ ಎಲ್ಲರೂ ಒಂದಾಗಿ ಭಾರತದ ವಿವಿಧ ನದಿಗಳಲ್ಲಿ ಮಿಂದೇಳುವ ಈ ಮಹಾ ತೀರ್ಥಯಾತ್ರೆಗೆ ನಾವು ಕುಂಭಮೇಳ ಅಂತ ಹೆಸರಿಟ್ಟಿದ್ದೇವೆ. ಸಾಮಾನ್ಯ ಅರ್ಥದಲ್ಲಿ ಕುಂಭ ಅಂದರೆ ಮಣ್ಣಿನ ಮಡಿಕೆ. ಆಧ್ಯಾತ್ಮದ ನೆಲೆಯಲ್ಲಿ ನಮ್ಮ ದೇಹವೇ ಕುಂಭ. ಕುಂಭಕ್ಕೆ 2 ರೂಪಗಳು, ಒಂದು ಖಾಲಿಯಾದ ಕೊಡ, ಮತ್ತೊಂದು ತುಂಬಿದ ಕೊಡ. ತುಂಬಿದ ಕುಂಭ ನಮಗೆ ಮಂಗಲಕರ. ಶುಭ ಸಮಾರಂಭಗಳಲ್ಲಿ ಪೂರ್ಣಕುಂಭ ಸ್ವಾಗತ ಕೋರುವುದು ನಮ್ಮ ರೂಢಿಯೇ ಆಗಿದೆ. ಕುಂಭದಲ್ಲಿ ಅಮೃತ ಸಮಾನ ಜಲ ತುಂಬಿದಾಗ ಪೂರ್ಣಕುಂಭ. ಬದುಕು ತುಂಬಿದ ಕೊಡದಂತಿರಲಿ, ಪರಿಪೂರ್ಣವಾಗಲಿ ಎಂಬುದೇ ಪೂರ್ಣಕುಂಭದ ಆಶಯ. ಅಮೃತ ಸದೃಶವಾದ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ಪರಂಪರೆಗೆ ಕುಂಭಮೇಳ ಎಂಬ ಹೆಸರು ಬಂದಿದ್ದು ಕೂಡ ಇದೇ ಹಿನ್ನೆಲೆಯಲ್ಲಿ. ಬದುಕಿನ ಪರಿಪೂರ್ಣತೆಯ ಸಂಕೇತವಾಗಿ ಸಂಗಮದಲ್ಲಿ ಸ್ನಾನ ಮಾಡೋಕೆ ಕೋಟಿ ಕೋಟಿ ಜನ ಒಂದೆಡೆ ಸೇರೋದೇ ಜಗತ್ತಿನ ಅಚ್ಚರಿ. ಹಿಮಾಲಯದ ಸಾಧು ಸಂತರಿಂದ ಹಿಡಿದು ಜನಸಾಮಾನ್ಯರವರೆಗೆ ಒಂದೇ ನಂಬಿಕೆಯಿಂದ ಒಂದೇ ನದಿಯಲ್ಲಿ ಮುಳುಗೇಳೋದು ಸಾಮಾನ್ಯದ ಮಾತಲ್ಲ. ಹಾಗೆ ನೋಡಿದರೆ ಈ ದೇಶದಲ್ಲಿ ಲಕ್ಷ ಲಕ್ಷ ನದಿಗಳಿವೆ. ಆದರೆ ಎಲ್ಲ ನದಿಗಳಲ್ಲೂ ಕುಂಭಮೇಳಗಳು ನಡೆಯುವುದಿಲ್ಲ. ನಮ್ಮ ಪರಂಪರೆಯಲ್ಲಿ ಸಪ್ತ ಮಾತೃಕೆಯರೆಂದು ಪರಿಗಣಿಸಲ್ಪಟ್ಟಿರುವ ಕೆಲವು ನದಿಗಳ ಸಂಗಮ ಕ್ಷೇತ್ರಗಳಲ್ಲಿ ಮಾತ್ರ ಇಂಥ ಕುಂಭಮೇಳಗಳು ನಡೆಯುತ್ತವೆ. ಹರಿದ್ವಾರದ ಗಂಗಾತಟ, ಪ್ರಯಾಗದ ತ್ರಿವೇಣಿ ಸಂಗಮ, 2ನೇ ಕಾಶಿ ಎಂದೇ ಪ್ರಸಿದ್ಧಿಯಾಗಿರೋ ಉಜ್ಜಯಿನಿಯ ಶಿಪ್ರಾ ನದಿ, ಹಾಗೂ ದಕ್ಷಿಣ ಭಾರತದ ನಾಸಿಕ್ ಬಳಿ ಹರಿಯೋ ಗೋದಾವರಿ ನದಿ. ಹೀಗೆ ದೇಶದ 4 ಪುಣ್ಯಕ್ಷೇತ್ರಗಳಲ್ಲಿ 4 ಕುಂಭಮೇಳಗಳು ನಡೆಯುತ್ತವೆ. ದೇಶದ ವಿವಿಧ ಕಡೆಗಳಲ್ಲಿ ನಡೆಯುವ ಕುಂಭಮೇಳಗಳಿಗೆ ಸುದೀರ್ಘ ಇತಿಹಾಸ ಇದೆ. 1350 ವರ್ಷಗಳ ಹಿಂದೆಯೇ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆದಿತ್ತು ಅನ್ನೋದರ ಬಗ್ಗೆ ಚೀನಿ ಯಾತ್ರಿಕ ಒಬ್ಬ ತನ್ನ ಅನುಭವವನ್ನು ಪ್ರತ್ಯಕ್ಷವಾಗಿ ನೋಡಿ ದಾಖಲಿಸಿದ್ದ. ಅಂದ್ರೆ ಆ ಚೀನಿ ಯಾತ್ರಿಕ ಯಾರು, ಅವನು ಏನನ್ನು ದಾಖಲಿಸಿದ್ದಾನೆ, ಅವನ ಅನುಭವಗಳೇನು ಅನ್ನೋದನ್ನು ತಿಳಿದುಕೊಳ್ಬೇಕು ಅನ್ನುವ ಕುತೂಹಲ ನಿಮಗಿದೆಯಲ್ವೇ? ನನಗೂ ಇದೆ. ಅದನ್ನು ನೋಡೋಣ, ನೀವು ನಮ್ಮ ಜೊತೆಯಾಗಿ. ದೇವದಾನವರಿಬ್ಬರು ಅಮೃತವನ್ನು ಕುಡಿದು ಅಮರರಾಗುವುದಕ್ಕೆ ಸಮುದ್ರ ಮಥನ ನಡೆಸಿದ ಕತೆ ನಿಮಗೆಲ್ಲ ಗೊತ್ತೇ ಇದೆ. ದೇವದಾನವರು ಸೇರಿ ಸುದೀರ್ಘವಾಗಿ ಕ್ಷೀರಸಾಗರವನ್ನು ಕಡೆದಾಗ ಬಂದ ಅಮೃತವನ್ನು ಕುಡಿಯೋದಕ್ಕೆ ಇಬ್ಬರಲ್ಲೂ ಪೈಪೋಟಿ ಶುರುವಾಗುತ್ತೆ. ದಾನವರಿಗೆ ಅಮೃತ ಸಿಗಬಾರದು ಎಂಬ ಕಾರಣಕ್ಕೆ ದೇವತೆಗಳು ಅಮೃತವಿದ್ದ ಕುಂಭವನ್ನು ಹೊತ್ತೊಯ್ತಾರೆ. ಹೀಗೆ ಅಮೃತ ಕುಂಭವನ್ನು ಹೊತ್ತೊಯ್ಯುವ ಹಾದಿಯಲ್ಲಿ ಅಮೃತದ 4 ಬಿಂದುಗಳು ದೇಶದ 4 ಸ್ಥಳಗಳಲ್ಲಿ ಬಿದ್ದವಂತೆ. ಅಮೃತದ ಬಿಂದುಗಳು ಬಿದ್ದ ಪ್ರಯಾಗ, ಹರಿದ್ವಾರ, ಉಜ್ಜಯಿನ್ ಹಾಗೂ ನಾಸಿಕ್ನಲ್ಲಿ ಕುಂಭಮೇಳಗಳನ್ನು ನಡೆಸಲಾಗುತ್ತೆ ಅನ್ನೋದು
ಹಿಂದೂಗಳ ನಂಬಿಕೆ. ಇದು ಕುಂಭಮೇಳದ ಬಗೆಗಿರುವ ಪುರಾಣದ ಕಥೆ. ದೇಶದಲ್ಲಿ ಈ ಕುಂಭಮೇಳಗಳ ಇತಿಹಾಸವೂ ಕುತೂಹಲಕಾರಿಯಾಗಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಾದ ಯಾತ್ರಿಕ ಹುಯನ್ ಸಾಂಗ್ ಪ್ರಯಾಗ್ರಾಜನ ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಮಾಹಿತಿಗಳು ನಮಗೆ ಸಿಗುತ್ತವೆ. ಕುಂಭಮೇಳದಲ್ಲಿ ಸುತ್ತಾಡುವಾಗ ತನಗಾದ ಅನುಭವವನ್ನು ಸ್ವತಃ ಆತ ತನ್ನ ಪ್ರವಾಸಿ ಕಥನದಲ್ಲಿ ವಿವರವಾಗಿ ಬರೆದುಕೊಂಡಿದ್ದಾನೆ. ಹುಯನ್ ಸಾಂಗ್ ಕಂಡಂತೆ 1350 ವರ್ಷಗಳ ಹಿಂದೆ ಪ್ರಯಾಗ್ರಾಜ್ನಲ್ಲಿ ನಡೆದಿದ್ದ ಈ ಕುಂಭಮೇಳದಲ್ಲಿ ಬರೋಬ್ಬರಿ 5 ಲಕ್ಷ ಮಂದಿ ಭಾಗಿಯಾಗಿದ್ದರಂತೆ. ಅಷ್ಟೇ ಅಲ್ಲ, ಸತತ 75 ದಿನಗಳ ಕಾಲ ನಡೆದಿದ್ದ ಈ ಕುಂಭಮೇಳದಲ್ಲಿ ದೇಶ ವಿದೇಶಗಳ ಅನೇಕ ರಾಜರು, ವಿದ್ವಾಂಸರು, ತತ್ವಶಾಸ್ತ್ರಜ್ಞರು ಭಾಗವಹಿಸಿದ್ರು ಅಂತಾನೆ ಹುಯನ್ ಸಾಂಗ್. ಕ್ರಿಸ್ತಶಕ 634ರಲ್ಲಿ ನಡೆದಿದ್ದ ಈ ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಅನೇಕ ಸಂಸ್ಥಾನಗಳ ರಾಜರು ಚಿನ್ನ ಬೆಳ್ಳಿಯ ಆಭರಣಗಳನ್ನು ಜನರಿಗೆ ದಾನ ಮಾಡಿದ್ದನ್ನು ಈ ಚೀನಿ ಯಾತ್ರಿಕ ತನ್ನ ಪ್ರವಾಸಿ ಕಥನದಲ್ಲಿ ಉಲ್ಲೇಖಿಸಿದ್ದಾನೆ. ವಿಶೇಷ ಅಂದರೆ, ಅಂದು ತಾನು ಕಂಡಿದ್ದ ಈ ಕುಂಭಮೇಳವನ್ನು ಹುಯನ್ ಸಾಂಗ್ ಭೂಲೋಕದ ಸ್ವರ್ಗವೆಂದೇ ಬಣ್ಣಿಸಿದ್ದಾನೆ. 7ನೇ ಶತಮಾನದಲ್ಲಿ ಇಡೀ ಉತ್ತರ ಭಾರತವನ್ನಾಳಿದ ಉತ್ತರ ಪಥೇಶ್ವರ ಎಂದೇ ಖ್ಯಾತಿ ಗಳಿಸಿದ್ದ ಮಹಾನ್ ಚಕ್ರವರ್ತಿ ಹರ್ಷವರ್ಧನ ಸಹ ತನ್ನ ಆಡಳಿತಾವಧಿಯಲ್ಲಿ ಕುಂಭಮೇಳವನ್ನು ಆಯೋಜಿಸಿ ಉದಾರವಾಗಿ ದೇಣಿಗೆ ನೀಡಿದ್ದ ಬಗ್ಗೆ ಮತ್ತು ಭವ್ಯ ಕುಂಭಮೇಳದಲ್ಲಿ ಧಾರ್ಮಿಕ ಸಭೆಗಳನ್ನು ನಡೆಸುತ್ತಿದ್ದ ಮಾಹಿತಿಯೂ ನಮಗೆ ಲಭ್ಯವಾಗುತ್ತದೆ. 8ನೇ ಶತಮಾನದವರೆಗೆ ಕೇವಲ ರಾಜ ಮಹಾರಾಜರ ದರ್ಬಾರಿಗೆ ಸಾಕ್ಷಿಯಾಗುತ್ತಿದ್ದ ಕುಂಭಮೇಳಗಳಿಗೆ ಹೊಸ ರೂಪ ಬಂದಿದ್ದು ಆದಿಶಂಕರಾಚಾರ್ಯರ ಕಾಲಾವಧಿಯಲ್ಲಿ. ವಿಶೇಷವಾಗಿ ಈ ಕುಂಭಮೇಳಗಳನ್ನು ಧರ್ಮ ಪ್ರಚಾರದ ವೇದಿಕೆಯಾಗಿಸಿದ್ದೇ ಶ್ರೀ ಆದಿಶಂಕರರು ಅಂತಾರೆ ಕೆಲವು ಇತಿಹಾಸಕಾರರು. ಬರೀ ಪುಣ್ಯ ಸ್ನಾನಕ್ಕೆ ಸೀಮಿತವಾಗಿದ್ದ ಕುಂಭಮೇಳವನ್ನ ಧರ್ಮ ಸಂವಾದದ ವೇದಿಕೆಯಾಗಿ ರೂಪಿಸಿದ್ದು ಆದಿಶಂಕರಾಚಾರ್ಯರ ಹೆಚ್ಚುಗಾರಿಕೆ. ಆ ನಂತರದ ದಿನಗಳಲ್ಲಿ ಕುಂಭಮೇಳಗಳಲ್ಲಿ ಸಂತರ ಜೊತೆ ಜನಸಾಮಾನ್ಯರು ಧರ್ಮ ಸಂವಾದ ನಡೆಸೋ ಒಂದು ಹೊಸ ಪರಂಪರೆಯೇ ಶುರುವಾಯಿತು. ಬಂಗಾಳದಲ್ಲಿ ಶ್ರೀಕೃಷ್ಣ ಭಕ್ತಿಯ ಮೂಲಕ ಧಾರ್ಮಿಕ ಜಾಗೃತಿಗೆ ನಾಂದಿ ಹಾಡಿದ್ದ ಚೈತನ್ಯರೂ ಸಹ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದರು. ಇವತ್ತು ನಾಗಸಾಧುಗಳ ಅಖಾಡಗಳಿವೆಯಲ್ಲ, ಇವುಗಳ ಹುಟ್ಟಿಗೆ ಕಾರಣರಾಗಿದ್ದು ಸಹ ಆದಿಶಂಕರರೇ. ನಿರಂಜನಿ, ಮಹಾನಿರ್ವಾಣಿ, ಜುನಾ, ಅಟಲ್, ಅವಾಹನ್, ಅಗ್ನಿ, ಆನಂದ ಅಖಾಡ ಹೀಗೆ ದಶನಾಮಿ ಅಖಾಡಗಳು ರೂಪ ಪಡೆದುಕೊಂಡು ಅನಂತರ ವೈಷ್ಣವ್, ಸಿಖ್ ಅಖಾಡಗಳು ಆರಂಭಗೊಂಡು ನದಿಗಳಲ್ಲಿ ಮಿಂದೇಳುವ ಈ ಉತ್ಸವಕ್ಕೆ ಆರಂಭದಲ್ಲಿ ಕುಂಭಮೇಳ ಎಂಬ ಹೆಸರಿರಲಿಲ್ಲ. ಮೊದಲು ಇದನ್ನು ಮಾಘಮೇಳ ಎಂದೇ ಕರೆಯಲಾಗ್ತಿತ್ತು. ಮಾಘ ಮಾಸದ ಚಳಿಗಾಲದ ಪರ್ವದಿನದಲ್ಲಿ ಈ ಪವಿತ್ರ ಸ್ನಾನ ಮಾಡುವ ಪರಂಪರೆ ಶುರುವಾಗಿದ್ದರಿಂದ ಇದಕ್ಕೆ ಮಾಘಮೇಳ ಎಂಬ ಹೆಸರು ಬಂದಿರಬಹುದು. ಆದರೆ ಕಾಲಕ್ರಮೇಣ ಮಾಘಮೇಳವೇ ಕುಂಭಮೇಳವಾಗಿ ಬದಲಾಯಿತು. ಔರಂಗಜೇಬ ತನ್ನ ಆಡಳಿತಾವಧಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿದ್ದ ಮಾಘಮೇಳಗಳನ್ನು ನಿಷೇಧಿಸಲು ಯತ್ನಿಸಿದ್ದ ಎಂಬ ಮಾಹಿತಿಯೂ ನಮಗೆ ಸಿಗುತ್ತೆ. ಆದರೆ ಆತನ ಪ್ರಯತ್ನ ಸಫಲವಾಗಲಿಲ್ಲ. ಮಾಘ ಮಾಸದ ಕೊರೆಯುವ ಚಳಿಯಲ್ಲಿ ಪವಿತ್ರ ಗಂಗಾ ನದಿಯಲ್ಲಿ ಮಿಂದೇಳುವ ನಾಗಾಸಾಧುಗಳನ್ನು ಕಂಡು ಔರಂಗಜೇಬ ಕೂಡ ಅಚ್ಚರಿಪಟ್ಟಿದ್ದನಂತೆ. ಮೈಗೆಲ್ಲ ಬೂದಿ ಲೇಪಿಸಿಕೊಂಡು ಬೆತ್ತಲೆಯಾಗಿರೋ ಇವರು ಈ ಚಳಿಯನ್ನು ಹೇಗೆ ಸಹಿಸಿಯಾರು ಎಂಬುದು ಆತನ ಕುತೂಹಲಕ್ಕೆ ಕಾರಣವಾಗಿತ್ತು. ತಮ್ಮ ಅಧಿಕಾರಾವಧಿಯಲ್ಲಿ ಬ್ರಿಟಿಷರು ಕುಂಭಮೇಳವನ್ನು ರಾಜಕೀಯ ಲಾಭಕ್ಕೂ ಬಳಸಿಕೊಳ್ಳಲು ಯತ್ನಿಸಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ದೇಶದ ಜನರಲ್ಲಿ ತಮ್ಮ ಬಗ್ಗೆ ಇದ್ದ ಅಸಮಾಧಾನವನ್ನು ತಣ್ಣಗಾಗಿಸಲು ಕುಂಭಮೇಳವನ್ನು ಬಳಸಿಕೊಳ್ಳಲು ಯತ್ನಿಸಿದ್ದರು. ಹೀಗಾಗಿ 1877ರಲ್ಲಿ ನಡೆದಿದ್ದ ಮಹಾ ಕುಂಭಮೇಳದ ಆಯೋಜನೆಯಲ್ಲಿ ಬ್ರಿಟಿಷರು ಸಾಕಷ್ಟು ಮುತುವರ್ಜಿ ವಹಿಸಿದ್ದರು ಎನ್ನಲಾಗುತ್ತದೆ. 1877ರಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿ ನಡೆದಿದ್ದ ಆ ಮಹಾಕುಂಭಮೇಳದಲ್ಲಿ ಬರೋಬ್ಬರಿ 1.5 ಕೋಟಿ ಯಾತ್ರಿಕರು ಭಾಗವಹಿಸಿದ್ರು. ಇದಾದ ನಂತರ 1989ರಲ್ಲಿ ನಡೆದಿದ್ದ ಪೂರ್ಣ ಕುಂಭಮೇಳದಲ್ಲಿ ಬರೋಬ್ಬರಿ 2.9 ಕೋಟಿ ಮಂದಿ ಭಾಗವಹಿಸಿದ್ರು. ಅಂದರೆ ಕೇವಲ 12 ವರ್ಷಗಳ ಅಂತರದಲ್ಲೇ ಕುಂಭಮೇಳದಲ್ಲಿ ಭಾಗವಹಿಸುವವರ ಸಂಖ್ಯೆ 2 ಪಟ್ಟು ಜಾಸ್ತಿಯಾಗಿತ್ತು. ವಿಶೇಷ ಅಂದರೆ ಹರಿದ್ವಾರ, ನಾಸಿಕ್, ಉಜ್ಜಯಿನಿಯಲ್ಲಿ 6 ವರ್ಷಗಳಿಗೊಮ್ಮೆ ಕುಂಭಮೇಳಗಳು ನಡೆಯುತ್ತವೆ. ಆದರೆ ಪೂರ್ಣ ಕುಂಭಮೇಳ ನಡೆಯೋದು ಪ್ರಯಾಗ್ರಾಜ್ನಲ್ಲಿ ಮಾತ್ರ. ಈ ಕುಂಭಮೇಳ ಸಾಮಾನ್ಯವಾಗಿ 6 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇದು ಸಂಖ್ಯಾಶಾಸ್ತ್ರದಲ್ಲಿ ಈ ಸಂಖ್ಯೆಗಳಿಗೆ ಯಾಕೆ ಇಷ್ಟೊಂದು ಮಹತ್ವ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇರುವ ಪ್ರಶ್ನೆ. ಹಾಗೆಯೇ ಇನ್ನು ಯೋಗಶಾಸ್ತ್ರದಲ್ಲಿ ಕುಂಭಕ, ಆ ಕುಂಭಕಕ್ಕೂ ಕುಂಭಮೇಳಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.